ಸೂಪರ್ ಸೂಪರ್. ಯುವ ಆಕ್ಟಿಂಗ್ ಸ್ಟೋರಿ ಎಲ್ಲ ಒಂಥರ ಫ್ಯಾಮಿಲಿ ಇದ್ರ ತೋರಿಸಿದ್ರೆ ಚೆನ್ನಾಗಿದೆ ಸರ್. ಮತ್ತೆ ಬಂದಿದ್ದಾರೆ ಸರ್, ಬೊಂಬಾಟಾಗಿದೆ, ನೋಡ್ಬೋದು ಸರ್, ಎಲ್ಲರೂ ನೋಡ್ಬೋದು. ಮಸ್ತ್ ಆಗಿದೆ ಸರ್, ಸೂಪರ್ ಆಗಿದೆ ಸರ್. ಯುವ ಬಗ್ಗೆ ಒಂದು ಮಾತೇ ಇಲ್ಲ, ಬೊಂಬಾಟಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್, ಫ್ಯಾಂಟಾಸ್ಟಿಕ್ ಮೂವಿ, ತುಂಬಾ ಇಷ್ಟ ಆಯ್ತು. ಓವರ್ ರೇಟಿಂಗ್ ಎಷ್ಟು ಕೊಡ್ತೀರಾ ಸಿನಿಮಾ? 5ಗೆ 5. ಅಪ್ಪ ಇಸ್ ಬ್ಯಾಕ್ ಸರ್. ಸಿನಿಮಾ ಹೇಗಿತ್ತು ಸರ್? ಸರ್ ಬಾಸ್ ಪುನೀತ್ ರಾಜ್ಕುಮಾರ್ ಅವರೇ ಬಂದು ಅವ್ರ ಮೈ ಮೇಲೆ ಬಂದು ಮಾಡ್ದಂಗಿದೆ ಸರ್ ಫೈಟ್ಸ್. ಏನ್ ಮೆಸೇಜ್ ಕೊಡುತ್ತೆ ಸಿನಿಮಾ ಫ್ಯಾಮಿಲಿ ಸರ್, ಲಾಸ್ಟ್ಗೆ ಫ್ಯಾಮಿಲಿನೇ ಎಲ್ಲ. ಏನೇ ಇರಲಿ ಏನೇ ಆಗಲಿ ಲಾಸ್ಟ್ ಅಲ್ಲಿ ನಿಲ್ಲೋದು ಫ್ಯಾಮಿಲಿ ಅಷ್ಟೇ ಸರ್, ಇನ್ ಯಾರು ನಿಲ್ಲಲ್ಲ ಅಂತ ತೋರಿಸಿ. ಸಿನಿಮಾ ಹೇಗಿತ್ತು ಸರ್? ಸಕಾಲಾಗಿದೆ ಸರ್. ರೇಟಿಂಗ್ ಎಷ್ಟು ಕೊಡ್ತೀರಾ ಸಿನಿಮಾ? 10/11 ಕೊಡ್ತೀವಿ ಸರ್. ನಮ್ಮನ್ನು ಕೇಳಿದ್ರೆ ಒಂಚೂರು ಬೋರ್ ಮಾಡಿಸಲ್ಲ ಮೂವಿ, ತುಂಬಾ ಚೆನ್ನಾಗಿದೆ. ಬಾಸ್ ಅವರೇ ಜೂನಿಯರ್ ಪವರ್ ಸ್ಟಾರ್. ಸರ್ ಏನ್ ಇಷ್ಟ ಆಯ್ತು ನಿಮಗೆ? ಫೈಟ್ಸ್, ಡ್ಯಾನ್ಸ್, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಏನ್ ಮೆಸೇಜ್ ಕೊಡುತ್ತೆ ಸರ್ ಸಿನಿಮಾ? ಮಿಡಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ ಎಲ್ಲ ಯಾವ ತರ ಅಚೀವ್ ಮಾಡ್ಬೇಕು ಅಂತ ಚೆನ್ನಾಗಿದೆ. ಈಗ ಡೆಲಿವರಿ ಬಾಯ್ಸ್ ಕಷ್ಟಗಳನ್ನೆಲ್ಲ ತೋರಿಸಿದ್ದಾರೆ, ಬದಲಾಗುತ್ತೆ ಅಂತ. ಅಂದ್ರೆ ಒಂಥರ ಯಾರನ್ನು ಕೆಳಗೆ ನೋಡ್ಬಾರ್ದು, ಅಂದ್ರೆ ಎಲ್ರದ್ದು ಹೋಗಿ ಬಂದಿರುತ್ತಲ್ವಾ, ಆ ತರ ಚೆನ್ನಾಗಿದೆ. ಇನ್ಸ್ಪಿರೇಷನ್ ಆಗಿದೆ, ಸ್ಟೋರಿ ಚೆನ್ನಾಗಿದೆ, ಸ್ಟೋರಿ ಡೈರೆಕ್ಷನ್ ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ಒಂಥರ ವರ್ತಿದೆ. ಹೇಳಿ ಅಣ್ಣ. ಸರ್, ಒಬ್ಬ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಕನ್ನಡ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಈ ಸಿನಿಮಾನ ತಾಯಿ, ತಂದೆ, ಮಗ ಕೂತ್ಕೊಂಡು ನೋಡೋ ಅಂತ ಒಂದು ಕನ್ನಡದ ಒಳ್ಳೆ ಸಿನಿಮಾ. ಆಮೇಲೆ ಇನ್ನೊಂದು ಖುಷಿಯಾಗಿ ಹೇಳಕ್ ಇಷ್ಟಪಡ್ತೀನಿ, ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇವತ್ತಿಂದ ಹೊಸ ಅಧ್ಯಾಯ. ತಂದೆ ಮಗಂದು ಸಂಬಂಧ ಒಳ್ಳೆ ತೋರಿಸಿದ್ದಾರೆ. ಮತ್ತೆ ಕತೆ ಚೆನ್ನಾಗಿ ಮೂಡಿ ಬಂದಿದೆ. 2-3 ಸತಿ ನೋಡಬಹುದು ಪಿಕ್ಚರು. ಯುವ ಬಾಸ್ಗೆ ಜೈ. ಸೂಪರ್ ಆಗಿದೆ ಬಾಸ್, 100 ಡೇಸ್ ಪಕ್ಕ. ನಮ್ ಬಾಸ್ ನಾವು ಮತ್ತೆ ನೋಡ್ತಿದೀವಿ ಯುವರಲ್ಲಿ ಪಕ್ಕ. ಮೆಗಾ ಪವರ್ ಸ್ಟಾರ್ಗೆ ಸೂಪರ್. ಹೊಸ ರಾಜ ಬಂದಾಯ್ತು. ಸೂಪರ್ ಸೂಪರ್ ಮೂವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಪ್ಪನ್ ಜೊತೆ ಕುತ್ಕೊಂಡು ನೋಡೋ ಫಿಲಮ್, ವಂಶ ಕುತ್ಕೊಂಡು ನೋಡೋ ಫಿಲಮ್. ರಾಜವಂಶ ಏನು, ಅಭಿಮಾನ ಅಂದ್ರೆ ಏನು, ತಿಕ್ಕಲ್ ತಾಕತ್ತಿರೋರು ಬಂದ್ ನೋಡ್ರು. ತುಂಬಾ ಚೆನ್ನಾಗಿದೆ. ತಂದೆ ಮಗನ ಸಂಬಂಧ ಎಲ್ಲ ಫ್ಯಾಮಿಲಿ ಬಂದು ಕೂತು ನೋಡ್ಕೊಂಡು ಹೋಗಿ ಕೈ ಮೂತ್ ಕಳ್ಕೊಂಡು. ದೊಡ್ಡ ಮನೆ ಬಗ್ಗೆ ಯಾರ್ಯಾರು ಕೌಂಟರ್ ಕೊಡ್ತಿದ್ರು ಅವರಿಗೆಲ್ಲ ಸಖತ್ ಫಿಲಮ್ ಆಯ್ಕೆ ಮೂಲಕ ಒಳ್ಳೆ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ದೊಡ್ಡ ಮಗ ಮಾತಾಡೋಕೆ ಯೋಚನೆ ಮಾಡೋದು. ಅಪ್ಪು ಬಾಸ್ಗೆ